ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಪೂರ್ವಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವಾಗ ಮಾರ್ನಿಂಗ್ ಎಷ್ಟಾಗಿದೆ ಇವತ್ತು 5:30 ಆಗಿದೆ. 4 o'clock ಎದ್ದು ಎಲ್ಲ ಕ್ಲೀನ್ ಮಾಡಿ. ಸೊ ನೆನ್ನೆ ರೆಡಿ ಮಾಡಿರೋದು ಹೀಗಿದೆ. ನನ್ನ ಸ್ಯಾರಿ ಉಡಿಸಿ ಏನಿಲ್ಲ, ಇವತ್ತು ಕಳಸ ಉಡೋದಷ್ಟೇ. ನಂದು ಸಿಂಪಲ್ ಡೆಕೋರೇಷನ್. ಹೇಗಿದೆ ಡೆಕೋರೇಷನ್ ನೋಡಿ, ಅಲ್ಲಿ ಮಧ್ಯದಲ್ಲಿ ಫೋಟೋ ಬರುತ್ತೆ, ಅದಕ್ಕೆ ಅದು ಖಾಲಿ ಬಿಟ್ಟಿದ್ದೀವಿ. ಈ ಥರ ಇದೆ. ಈ ಥರ ಇವತ್ತು ಈ ಸಲ ಈ ಸ್ಯಾರಿ ಬಂದು ಪಟೋಲಾ ಇಕ್ಕತ್ತಂತ, ಪ್ಯೂರ್ ಪಟೋಲಾ ಇಕ್ಕದ ಸ್ಯಾರಿ ಇದು. ನನಗೆ ತುಂಬ ವರ್ಷದಿಂದ ಆಸೆ ಇತ್ತು, ಇದು ಪಟೋಲಾ ಪ್ಯೂರ್ ಇಕ್ಕತ್ತು ತೊಗೊಬೇಕು ಅಂತ. ಸೊ ಪಟೋಲಾ ಪ್ಯೂರ್ ಇಕ್ಕತ್ತು. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಶ್ರೀ ಎಲಿಗೆನ್ಸ್ ಅಂತೇಳಿ ಇನ್ಸ್ಟಾಗ್ರಾಮಂತೂ ತೊಗೊಂಡಿದ್ದು ನಾನು. ಪ್ಯೂರ್ ಇಕ್ಕತ್ತಿದು ಹೈದ್ರಾಬಾದಿಂದ ಬಂದಿರೋದು. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಸೊ ಬೇಕಿದ್ರೆ ಕೇಳಿ, ಅವ್ರನ್ನ ಟ್ಯಾಗ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಶ್ರೀ ಎಲಿಗೆನ್ಸ್ ಸ್ಯಾರೀಸ್ ಅಂತೇಳಿ ಅವ್ರದ್ದು. ಸೊ ಇಷ್ಟು ರೆಡಿ ಇದೆ. ನಮ್ಮ ಲಕ್ಷ್ಮೀ ಮುಖವಾಡ ರೆಡಿ ಇದೆ, ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ. ಸೊ ಮುಹೂರ್ತ ಇರೋದು 6:30ಇಂದ 9 ಗಂಟೆ ಗಂಟೆ ಚೆನ್ನಾಗಿದೆ ಅಂತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಿತ್ತು, ಬಟ್ 6:30 ಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಹೂವು ನೋಡಿ, ಹೂವು ಅಂತೂ ಎಷ್ಟು ಡಿಮ್ಯಾಂಡ್ ಇದೆ ಹೂವಿಗೆ ಅಂದರೆ, ಇದು ಮಾರು 300 ರೂಪಾಯಿ ಸೇವಂತಿಗೆ. ಇದು ಬಿಡಿ ಹೂವು. ಇದು ನಮ್ಮ ಕಡೆ ಬೆಡ್ತಾವ್ರೆ ಅಂತ ಹೇಳ್ತಾರೆ, ಬೆಂಗಳೂರಲ್ಲಿ ಡೈರಿ ಹೂವು ಅಂತ ಹೇಳ್ತಾರೆ ಇದನ್ನು. ಸೊ ನಮ್ಮ ಹಳ್ಳಿ ಕಡೆ ಬೆಡ್ತಾವ್ರೆ ಅಂತ ಹೇಳ್ತೀವಿ ನಾವು ಇದನ್ನು. ಸೊ ಕಮಲ ಇದೆಲ್ಲ ಗೊತ್ತಿದೆ. ಇದಂತೂ ಜವನ, ಈ ಕಡೆ ಘಮ ಘಮ ಅನ್ನುತ್ತೆ, ಈ ಕಡೆ ಏನು ಹೇಳ್ತಾರೆ, ಈ ಕಡೆ ಜವನನೇ. ಕನಕಾಂಬ್ರ ನೋಡಿ, ಈ ವರ್ಷವೇ ನನಗೆ ಇಷ್ಟೊಂದು ಕನಕಾಂಬ್ರ ಸಿಕ್ಕಿರೋದು. ಇಷ್ಟು ಚೆನ್ನಾಗಿ ಕನಕಾಂಬ್ರ ಸಿಕ್ಕಿರೋದು ಈ ವರ್ಷವೇ. ಪ್ರತಿ ವರ್ಷ ಒಂದು ಮೊಳ ತೊಗೊಳೋಕ್ಕೇ ಅಪ್ಪಾರ ಸಾಹಸ ಮಾಡ್ತಿದೆ. ಈ ವರ್ಷ ಚೆನ್ನಾಗಿ ಹೂವು ಸಿಕ್ಕಿದೆ. ಮತ್ತು ದಿಂಡು, ಈ ಹಾರ ಬಂದೇ ಮಲ್ಲಿಗೆ ಹಾರ 3000 ಇದೆ ಮಲ್ಲಿಗೆ ಹಾರ. ಸೊ ದಿಂಡು ಬಂದು 300 ರೂಪೀಸ್ ಅಂತೆ. 350 300 ಇದೆ. ಸೊ ನಮಗೆ 300 ಕೊಟ್ಟಿದ್ದಾರೆ. 4 ದಿಂಡು ತರಿಸಿದ್ದೀನಿ. ಸೊ ಕನಕಾಂಬ್ರ ಈ ಸಲ ಅಂತೂ ಕನಕಾಂಬ್ರ ಇಷ್ಟಕ್ಕೆ 1000 ರೂಪೀಸ್ ಆಗಿದೆ. ಇಷ್ಟಕ್ಕೆ ಮಲ್ಲಿಗೆ ಇಷ್ಟು ಚೆನ್ನಾಗಿ ಹೂವು ಸಿಗ್ತಾನೇ ಇರಲಿಲ್ಲ. ಗೊತ್ತಿರೋರಾಗಿರೋದ್ರಿಂದ ನನ್ನ ಮೈದನ ಕಡೆಯಿಂದ ಚೆನ್ನಾಗಿ ಸಿಕ್ಕಿದೆ, ಮಾಧು ಕಡೆಯಿಂದ. ಇಲ್ಲ ಅಂದಿದ್ರೆ 3000 ಒಂದು ಹಾರ. ಏನು ಹಾಕೋದು ಹೂವನ? ಸೊ ಇದಕ್ಕೆ ಹಾರ ಥರ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ನೋಡಿ. ಈ ಥರ ಇದು ಮಾಡಿರೋದು ಅಷ್ಟು ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಬರೀ ಸಿಂಪಲಾಗಿ ಹೂವು ಹಾಕೋಣ, ದಿಂಡು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಮೇಲ್ಗಡೆ ಫೋಟೋ ಕಟ್ಟಿ. ನಮ್ಮ ಆನೆಗಳು ಬಂದಿದೆ, ಆನೆಗಳು ಸ್ವಲ್ಪ ಡೆಕೋರೇಷನ್ ಮಾಡಬೇಕು. ಆನೆಗಳಿಗೆ ಎಲ್ಲ ರೆಡಿ ಇದೆ. ಆಮೇಲೆ ದೇವ್ರ ಮನೆಯೂ ರೆಡಿ ಮಾಡಿ ಇಕ್ಕಿದ್ದೀನಿ. ಸೊ 3 ಡೇಸಿಂದ ಬರೀ ಇದೇ ಆಗಿದೆ. ನಮ್ಮನೆ ಲಕ್ಷ್ಮಿ ರೆಡಿ 3 ಡೇಸಿಂದ ಬರೀ ಇದೇನಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಇದೇನೆ. ಸೊ ನಿನ್ನೆ ಎಲ್ಲ ನಂಗೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ತಿಂಡಿ ಎಲ್ಲ ಬೇಯಿಸ್ಕೊಂಡು ಎಲ್ಲ ಆಗಿದೆ. ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ. ಎಲ್ಲ ರೆಡಿ ಮಾಡಬೇಕು, ಎಲ್ಲ ಆಗಿದೆ. ಸೊ ಅಲ್ಲಲ್ಲಿಗೆ ಏನೇನು ಇಡಬೇಕು ಎಲ್ಲ ಇಟ್ಟರೆ, ಮಡ್ಲಕ್ಕಿ ಇಲ್ಲಿ ಒಂದು ಕಾಯಿ ಇಟ್ಟರೆ ಆಯಿತು. ಇದು ಮಡ್ಲಕ್ಕಿ ಸಾಮಾನು ತಾಯಿಗೆ. ಏನೆಲ್ಲ ಈ ಥರ ನಾವಿಡೋದು ಮಡ್ಲಕ್ಕಿ. ಸೊ ಹೀಗಿಟ್ಟಿದ್ದೀವಿ ಮಡ್ಲಕ್ಕಿಲಿ ಒಂದು ಕಾಯಿ ಇಟ್ಟರೆ ಇದ್ರದ್ದು ಮುಗೀತು. ಸೊ ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂದರೆ ಈ ವರಮಹಾಲಕ್ಷ್ಮಿ ಬುಕ್ ಓದಲೇಬೇಕು. ವರಮಹಾಲಕ್ಷ್ಮಿ ರಥದ ಬುಕ್ಕು, ಇದು ಕತೆ ಇರುತ್ತೆ, ವರಮಹಾಲಕ್ಷ್ಮಿದು ಕತೆ ಇರುತ್ತೆ. ಸೊ ಇದ್ರ ಕತೆ ಓದಿದ್ರೇ ಪರಿಪೂರ್ಣ. ಸೊ ಇದು ನಾನು ಕಾಯಿನು ಪ್ರತಿ ವರ್ಷ ಇಡೋ ಕಾಯಿನು, ಅದನ್ನು ಇಡ್ತಾಯಿದ್ದೀನಿ. ಜಾಸ್ತಿ ದುಡ್ಡೆಲ್ಲ ಇಡೋದಕ್ಕೆ ಹೋಗ್ಬೇಡಿ. ಸೊ ನಾನು ಅದಕ್ಕೆ ಜಾಸ್ತಿ ಕಾಯಿ ಇಷ್ಟೇ. ಇದು ಡೆಕೋರೇಷನ್ ಮಾಡಿ ಮಿಕ್ಕಿರೋದು ಈ ಥರ ನೋಡಿ. ನನ್ನ ಡೆಕೋರೇಷನ್ ಪಿನ್ ನೋಡ್ತಿದ್ದೀನಿ, ಗುಂಡು ಪಿನ್ನು. ಇನ್ನು ಇಲ್ಲೇ ರೆಡಿ ಉಂಟು. ಇಲ್ಲಿ ಕಳಸದ ಸಾಮಾನುಗಳಿದೆ, ನಾವು ಕಳ್ಸೋಕ್ಕೆ ಏನೇನು ಹಾಕ್ತೀವಿ ಅಂತ. ಇದೇನೋ ಬೇರು ಅಂತ ಹೇಳ್ತಾರೆ, ಇದ್ರದ್ದು ಮರ್ತೇ ಹೋಗ್ಬಿಡುತ್ತೆ ನನಗೆ. ಇದನ್ನು ಕಳ್ಸೋಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಇದನ್ನು ಇದೇ ಥರ ಈ ಬೇರು ಸಮೇತನೇ ಏನು ಹೇಳ್ತಾರೆ, ಇದ್ರ ಹೆಸರು ಚೆನ್ನಾಗಿದೆ. ಸೊ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾನು ಪ್ರತಿ ವರ್ಷ ಹಾಕ್ತೀನಿ, ಬಟ್ ಈ ವರ್ಷ ಮರ್ತೋಗ್ಬಿಟ್ಟಿದ್ದೀನಿ ನಾನು ಅದನ್ನು. ಇದೊಂದು 20 ರೂಪೀಸ್ ಇರುತ್ತೆ ಅಷ್ಟೇ ಈ ಬೇರು. ಆಮೇಲೆ
ಸಿಲ್ವರ್ ಕಾಯಿನು, ಗೋಲ್ಡ್ ಇದೆ. ಆಮೇಲೆ ಇದೆಲ್ಲ ಶ್ರೀಚಕ್ರ, ಕವಡೆ, ಆಮೇಲೆ ಕಮಲದ ಬೀಜ. ಇದಕ್ಕೇನೋ ಹೇಳ್ತಾರಪ್ಪ, ಇದಕ್ಕೂ ಏನೋ ಹೇಳ್ತಾರೆ. ಇದಕ್ಕೂ ನಾನು ಪ್ರತಿ ವರ್ಷ ಹಾಕೋದು ಇದೆಲ್ಲ ಹಾಗೆ ಹಾಕಿ ಎತ್ತಿಕ್ಕಿರ್ತೀನಿ. ಸೊ ಇದಕ್ಕೆ ಕಳಿಸೋಕೆ ಹಾಕೋದು, ಮತ್ತು ಕಳಿಸೋ ಜೊತೆಗೆ ಒಂದು ಬಟ್ಲಕ್ಕೆ ಹಾಕ್ತೀನಿ, ಒಂದು ಹೂವು, ಅರಿಶಿನ, ಕುಂಕುಮ, ಅಕ್ಷತೆ, ಇಷ್ಟೇ ಇರುತ್ತೆ. ಸೊ ಇಷ್ಟೆಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ. ಇದು ನಾವು ಕೈ ಕಟ್ಕೊಳ್ಳೋ ದಾರ, ಅದನ್ನು 21 ಈ ಥರ ಗಂಟುಗಳು ಹಾಕೊಬೇಕು. 21 ಗಂಟುಗಳು ಹಾಕಿಟ್ಟಿದ್ದೀನಿ. ಇದಕ್ಕೆ ಸಾಮಂತಿಗೆ ಹೂವು ಕಟ್ಟಿ, ಅದು ರಥದ ದಾರ. ಸೊ 21 ಗಂಟುಗಳನ್ನ ಕಟ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ರೆಡಿ ಮಾಡ್ಕೊಬೇಕು. ಸೊ ತುಪ್ಪದ ದೀಪ ಹಚ್ಚೋರು ಫಸ್ಟೇ ಬತ್ತಿಗಳ ಈ ಥರ ತುಪ್ಪದಲ್ಲಿ ನೆನೆಸಿ ಇಟ್ಟರೆ ದೀಪನೂ ಚೆನ್ನಾಗಿ ಉರಿಯುತ್ತೆ, ಜಾಸ್ತಿ ತುಪ್ಪನೂ ತೊಗೊಳ್ಳಲ್ಲ. ಸೊ ಬತ್ತಿನ ಈ ಥರ ನೆನೆಸಿ ಇಕ್ಕಿದ್ದೀನಿ. ಸೊ ಇದೆಲ್ಲ ಸ್ಮಾಲ್ ಥಿಂಗ್ಸ್. ಇದೆಲ್ಲ ಹಣ್ಣುಗಳೆಲ್ಲ ರೆಡಿ. ಹಣ್ಣುಗಳೆಲ್ಲ ಕಾಸ್ಟ್ಲಿ, ಹಬ್ಬ ಬಂತು ಅಂದರೆ ಎಲ್ಲ ಕಾಸ್ಟ್ಲಿ. ನಾನು ಮೊನ್ನೆ ಕರ್ಜಿಕಾಯಿ ಮಾಡಿಕ್ಕಿದೆ. ಕರ್ಜಿಕಾಯಿ ಕರೆಕ್ಟಾಗಿ 21 ಆಗಿದೆ. ಫಸ್ಟು ಸ್ಟಾರ್ಟ್ ಮಾಡಿದ್ದು. ಇದು ಹೂರ್ಣ ಆಗಲಿ ಅಥವಾ ಇದ್ರದ್ದು ಕನ್ಗಾಗಲಿ ಏನೂ ಮಿಕ್ಕಿಲ್ಲ. 21 ಕರೆಕ್ಟಾಗಿದೆ. ಇದು 9 ಕರೆಕ್ಟಾಗಿದೆ. ಸೊ ರವೆ ಉಂಡೆ ಮಾಡಿದ್ದೆ. ಈ ಸಲ ತುಂಬ ಜಾಸ್ತಿ ಮಾಡ್ತಿದ್ದೆ. ಸೊ ಈ ಸಲ ನಾನು ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ. ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪನೇ ಮಾಡಿಕೊಂಡೆ. ಸೊ ಇದು 9 ಆಗಿದೆ. ಇದರಲ್ಲಿ 21 ಇದೆ. ಸೊ ನಾನು ಹೇಳೋದು 9 ಇಡ್ತೀನಿ. ಇಲ್ಲಾಂದರೆ ಈ ಸಲ ಇದು 5 ಇಡೋಣ, ಅದನ್ನು 9 ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೆ ಅದ್ರ ಮೇಲೆ ಡಿಪೆಂಡು. ಇಷ್ಟೇ ಗೈಸ್. ಇನ್ನೆಲ್ಲ ಅಲಂಕಾರ ಎಲ್ಲ ಮುಗಿದ್ಮೇಲೆ ಪೂಜೆ ಎಲ್ಲ ಆದಮೇಲೆ ಸಿಗ್ತೀನಿ. ಸೊ ಪೂಜೆ ಮಾಡೋ ಮಧ್ಯದಲ್ಲೆಲ್ಲ ನಾನು ವಿಡಿಯೋ ಮಾಡಲ್ಲ. ಇವಾಗ ಸ್ವಲ್ಪ ಫ್ರೀ ಆಗಿದೆ ಅಂತೇಳಿ. ಸೊ ವಿಡಿಯೋ ಕಡೆ ಗಮನ ಕೊಟ್ಟುಬಿಟ್ರೆ ಪೂಜೆ ಇದೆಲ್ಲ ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಮಾಡ್ತೀನಿ. ಇದೆಲ್ಲ ಏನಕ್ಕೆ ಅಂದರೆ ಒಂದು ಮೆಮೊರಿ ಆಗಿರುತ್ತೆ ಅಷ್ಟೇ. ಈ ವರ್ಷ ಈ ಥರ ಮಾಡಿದ್ವಿ, 2026ರಲ್ಲಿ ಈ ಥರ ಇತ್ತು ಅನ್ನೋದೊಂದು ಇರುತ್ತೆ. ನಾನೇ ಹಾಕ್ಕೊಂಡು ಟಿ ವಿಲಿ ನೋಡಿದಾಗ ನನಗೆ ಖುಷಿ ಆಗ್ತಾ ಇರುತ್ತೆ. ಈ ಥರ ಮಾಡಿದ್ದೆ ನಾನು ಅಂತ. ಕೆಲವೊಂದು ಮರ್ತುಬಿಟ್ಟಿರ್ತೀವಿ. ಸೊ ಒಂದು ಸಲ ವಿಡಿಯೋ ರಿವೈಂಡ್ ಮಾಡಿದಾಗ ಅದನ್ನು ಮರ್ತಿದ್ದೀವಿ, ಇದನ್ನು ಮರ್ತಿದ್ದೀವಿ ಅಂತ ನೆನಪಾಗ್ತಾ ಇರುತ್ತೆ. ಈ ಸಲ ಈ ದೀಪ ಒಂದು ಎಕ್ಸ್ಟ್ರಾ ಬಂದಿದೆ ನಮ್ಮ ಮನೆಗೆ. ಚೆನ್ನಾಗಿದೆ ಅಲ್ಲ, ಗಿಫ್ಟ್ ಕೊಟ್ಟಿದ್ದು ಈ ದೀಪ ಒಂದು ಎಕ್ಸ್ಟ್ರಾ ಈ ಸಲ. ಸೊ ಎಲ್ಲ ರೆಡಿ ಇದೆ. ಪೂಜೆ ಆದಮೇಲೆ ಸಿಗ್ತೀನಿ. ನೋಡಿ ದಿಂಡುಗಳನ್ನ ಈ ಥರ ಕನಕಾಂಬರ ಇದು ಕಟ್ಟಿ ಇಲ್ಲಿ ತೋಮಾಲೆ ಮಾಡ್ತಿದ್ದಾರೆ. ಸೊ ನಾನು ಹೇಳೋದ್ನಲ್ಲ, ಹಾರ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, ನಾನು ಸ್ಯಾರಿ ಉಡ್ಸಿರೋದು ಒಡವೆ ಏನೂ ಕಾಣಲ್ಲ. ಸೊ ಈ ಥರ ಮಾಡಾಕೋಣ ಅಂತ ಈ ಸಲ ಐಡಿಯಾ ಇತ್ತು. ಇದು ಐಡಿಯಾ ನಮ್ಮ ಮನೆಯವ್ರದ್ದು. ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಹೂವು ಸಿಗಂಗೆ ಎಲ್ಲೂ ಸಿಗಲ್ಲ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿ ಚೆನ್ನಾಗಿದೆ. ಈ ಥರ ಮಾಡ್ತಾ ಇದ್ದಾರೆ. ಕನಕಾಂಬರನೂ ಆಯಿತು, ಮಲ್ಲಿಗೆ ಹೂವು ಆಯಿತು, ಮತ್ತು ರೋಸು ಆಯಿತು. ಇವರ ಐಡಿಯಾ ಇದು. ತೊಗೊಬಂದು ಈ ಥರ ಮಾಡೋಣ ಅಂತ. ಬನ್ನಿ. ಎಸ್ ಗೈಸ್, ರಂಗೋಲಿ ಫಸ್ಟ್ ಟೈಮ್. ನನಗೆ ರಂಗೋಲಿ ಹಾಕಕ್ಕೆ ಬರಲ್ಲ. ಸೊ ಇವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ನೋಡ್ರಿ. ರಂಗೋಲಿ ಇವ್ರು ಹೆಲ್ಪ್ ಮಾಡಿರೋದು. ಸೊ ಸೂಪರಾಗಿ ಹಾಕಿದ್ದಾರೆ ರಂಗೋಲಿ. ನನ್ನ ತಂಗಿ ಹಾಕ್ತಿದ್ಲು, ಅವಳು ಇಲ್ಲದೆ ಕಾರಣ ಇವರೇ ಹಾಕಿದ್ದಾರೆ. ನಮ್ಮನೆ ಲಕ್ಷ್ಮೀ ರೆಡಿ. ಈ ಥರ ಇವಾಗ ಪೂಜೆ ಮಾಡಬೇಕು. ಸೊ ರಂಗೋಲಿ ಕಂಪ್ಲೀಟ್ ಆಗಿಬಿಡ್ಲಿ ಅಂತ. ಇಲ್ಲೂ ಇದೆ ನೋಡಿ ರಂಗೋಲಿ. ನಾನು ರಂಗೋಲಿನೇ ಕಲೀಲಿಲ್ಲ ಸ್ಕೂಲ್ ಡೇಸಲ್ಲೆಲ್ಲ. ಮನೆ ಲಕ್ಷ್ಮಿ ನೈವೇದ್ಯ ಮಾಡಿದ್ದೀನಿ. ಇದು ಸಜ್ಜಿಗೆ, ಇದು ಗೋಧಿ ನುಚ್ಚಿನ ಪಾಯಸ. ಸೊ ಹಾಲು ಇಷ್ಟು ಆಗಿದೆ. ಇವಾಗ ಪೂಜೆ ಮಾಡೋಕ್ಕೆ ಹೇಳಿದ್ರೆ ಒಂದು 2 hours ಆಗುತ್ತೆ ಪೂಜೆ. ಮಗ ನೋಡ್ತಾ ಇದ್ದಾನೆ ಇವಾಗಿದ್ದು. ಏನಾಯ್ತಮ್ಮ? ಬೇಗ ಎದ್ಬಿಟ್ಟಿದ್ದೀನಿ ಅಂತ. ಎದ್ದಿರೋದೇ 7:30ಗೆ, 7:30ಗೆ ಎದ್ದಿದ್ದಾನೆ.
ಹ್ಯಾಸ್ ಗೈಸ್ ಊಟ ರೆಡಿ. ಸೊ ಬಜ್ಜಿ ಆಮೇಲೆ ತಣ್ಣಗೆ ಆಗಿಬಿಟ್ಟಿದೆ. ಬಜ್ಜಿ ಮಾಡಿದ್ದೀನಿ. ಒಬ್ಬಟ್ಟು ರೆಡಿ. ಈ ಹಬ್ಬಕ್ಕೆ ಒಬ್ಬಟ್ಟು ಇಲ್ಲ ಅಂದರೆ ಹೀಗೆ ಒಬ್ಬಟ್ಟು ಸಾಂಬಾರ್ ರೆಡಿ. ಸೊ ನಮ್ಮಲ್ಲಿ ಮಸಾಲ ಚಿತ್ರಾನ್ನ, ಗೀತು ಬರ್ತಾಳಮ್ಮ, ನಮ್ಮಲ್ಲಿ ಮಸಾಲ ಚಿತ್ರಾನ್ನ ಅಂತ ಮಾಡ್ತೀವಿ. ಇದು ಚಿತ್ರಾನ್ನ ಗೊಜ್ಜು, ಇದಕ್ಕೆ ಅನ್ನ ಕಲಿಸ್ಕೊಬೇಕು. ಮಸಾಲೆ ಚಿತ್ರಾನ್ನ ರೆಡಿ. ಸೊ ಇದು ಕಡಲೆ ಬೀಜ ಮತ್ತು ಪುಳಿಯೋಗರೆ ರೆಡಿ. ಕಾಂಗ್ರೆಸ್ ಕಡಲೆ ಬೀಜ ಅದರದ್ದು ಸಲಾಡ್. ಇದು ಕಾಂಗ್ರೆಸ್ ಕಡಲೆ ಬೀಜದ ಸಲಾಡ್. ಸೊ ಇದು ಮಿಕ್ಸ್ ಮಾಡಿಲ್ಲ, ಈಗ ನಾವು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಆಗಿದೆ. ಸೊ ಇದು ಕಡಲೆ ಕಾಳು, ಬಟಾಣಿ ಮಾಡಿದ್ದು ಮೀನು, ಇವತ್ತಿನ ವರಮಹಾಲಕ್ಷ್ಮಿ ಎಲ್ಲ ರೆಡಿ. ಕಾಯಿ ಬಿಸಿ ಮಾಡಿದ್ದೆ ತೋರಬೇಕು. ಊಟ ಮಾಡಿದ್ರೆ ಸಂಜೆ ಹಸು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವಾಗ ಪೊಂಗಲ್ ಮಾಡ್ಕೊಂಡು ಹೋಗ್ತೀನಿ ಗೋ ಪೂಜೆಗೆ. ಈಗ ಸ್ವಲ್ಪ ಎಲ್ಲ ಬಿಸಿ ಮಾಡಿಬಿಡ್ತೀನಿ. ಇದು ಅವಾಗಲೇ ಮಾಡಿದ್ದು, ಅದಕ್ಕೆ ಬಿಸಿಗಿಟ್ಟಿದ್ದೀನಿ. ಹಾಲು ಬಿಸಿಗಿಟ್ಟು ಮುಗಿದು ಊಟ ಮಾಡೋದಷ್ಟೇ.